ಸ್ವಾಮಿ ನನ್ನನ್ನು ಸ್ಪರ್ಶಿಸು, ಪವಿತ್ರಾತ್ಮನೇ ನನ್ನನ್ನು ಸ್ಪರ್ಶಿಸು. ವಾಕ್ಯ ಕೇಳಿದರೆ ಸ್ವಾಮಿ ಎಷ್ಟೋ ನನ್ನಲ್ಲಿ ಆ ಜ್ಞಾನ ಮೂಡಿದೆಯೇ ಎಂಬುದಾಗಿ ಗೊತ್ತಿಲ್ಲ. ದೇವರೇ ನನ್ನೊಳಗಿರುವಂತಹ ಎಲ್ಲ ಬಲಹೀನತೆಗಳನ್ನ, ನಿನ್ನದಲ್ಲದ ಗುಣ ಸ್ವಭಾವಗಳನ್ನ ನನ್ನಿಂದ ತೆಗೆದು ಹಾಕಿ ಬಿಡಪ್ಪ. ನನ್ನ ಮನೆಯಿಂದ, ನನ್ನ ಮನಸ್ಸಿನಿಂದ ಅದೆಲ್ಲವೂ ಕೂಡ ಹೊರಗೆ ಹೋಗಲಿ. ನಮ್ಮ ಆಲಯದಲ್ಲಿ ಆ ದಿವ್ಯವಾದಂತಹ ಪ್ರಭೆ ನಮ್ಮನ್ನು ಆವರಿಸಿಕೊಳ್ಳಿ ಸ್ವಾಮಿ, ಆವರಿಸಿಕೊಳ್ಳಿ. ಎಷ್ಟು ಸಂತೋಷ ನಿನ್ನನ್ನು ಸ್ತುತಿಸುವುದು, ನಿನಗೆ ರಾಗವನ್ನು ಎತ್ತಿ ನಿನ್ನನ್ನು ಹಾಡುವುದು, ನಿನಗೆ ಸ್ತೋತ್ರ ಸಲ್ಲಿಸುವುದು, ಅದು ಎಷ್ಟೊಂದು ಆನಂದ ಸ್ವಾಮಿ. ಅದನ್ನು ನೀನು ಈ ಮತಾನ ವೇಳೆಯಲ್ಲಿ ಸೇವಕರಾದಂತ ನಮಗೆ, ಇಲ್ಲಿ ತಲೆಬಾಗಿರುವಂತೆ ನಿನ್ನ ಮಕ್ಕಳಿಗೆ ನೀನು ಗುಣಪಡಿಸಿದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ಸೇವಕನಾಗಿ ಈ ಮುಂಜಾನೆ ಹೊತ್ತಿನಲ್ಲಿ ಇಲ್ಲಿ ತಲೆಬಾಗಿರುವಂತ ವಿಶೇಷವಾಗಿ ವಿಶ್ವ ಮಹಿಳಾ ದಿನವನ್ನ ಆಚರಣೆ ಮಾಡ್ತಾ ಇರುವಂತ ಈ ಪ್ರಿಯ ನಮ್ಮ ಗೌರವಕ್ಕೆ ಪ್ರೀತಿಗೆ ಪಾತ್ರರಾದಂತ ಮಹಿಳೆಯರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾವ ಪ್ರಿಯ ತಾಯಿಯ ಜೀವನದಲ್ಲಿ, ಅವರ ಹೃದಯದಲ್ಲಿ ದುಃಖ ಇದೆಯೋ ಸ್ವಾಮಿ, ಯಾವುದರ ಕುರಿತಾಗಿ ಅವರಿಗೆ ಚಿಂತೆ ಇದೆಯೋ ಅದನ್ನು ನೀಗಿಸಪ್ಪ. ಅವರ ಚಿಂತೆ ದುಃಖವನ್ನ ನಿನ್ನ ಪವಿತ್ರಾತ್ಮನಿಂದ ಕರ್ತನೆ ನೀನು ನೀಗರಿಸು, ಅದನ್ನು ಹೊರಗೆ ಹಾಕು. ಆ ಮೂಲಕವಾಗಿ ಅವರು ಶಾಂತಿಯಿಂದ ಬದುಕುವಂತೆ ಮಾಡು. ಯಾವ ಅನಾರೋಗ್ಯಗಳು ಈ ಪ್ರಿಯ ತಾಯಂದರ ಜೀವನವನ್ನ ಅದು ಕುಗ್ಗಿಸ್ತಾ ಇದೆಯೋ ದೇವರೇ ಬೇಡ್ತೇವೆ, ಹೇಗೆ ನೀನು ಆ ದಿವಸದಲ್ಲಿ ಮುಟ್ಟಿ ಗುಣಪಡಿಸಿದೆಯೋ, ನಿನ್ನ ಸ್ಪರ್ಶ ಯಾವ ಗುಣವನ್ನು ತಂದಿತೋ ಆ ಸ್ಪರ್ಶವನ್ನು ಈ ಪ್ರಿಯ ತಾಯಂದರ ಮೇಲೆ ಈ ಮುಂಜಾನೆ ಹೊತ್ತಿನಲ್ಲಿ ಸ್ಪರ್ಶಿಸು. ಅವರ ದೇಹದಿಂದ ಇರುವಂತೆಲ್ಲಾ ನ್ಯೂನ್ಯತೆಗಳು ಅದು ಗುಣವಾಗಲಿ ಸ್ವಾಮಿ. ಯಾರಿಗೆ ಬಡತನ, ಕಷ್ಟ, ಮನೋವ್ಯತೆಗಳಿದೆಯೋ, ಸಾಲ ಬಾಧೆಗಳು, ಲೋಕದ ಕಷ್ಟಗಳು ಆವರಿಸಿಕೊಂಡಿದೆಯೋ, ಇದು ಯಾವುದೂ ದೊಡ್ಡದಲ್ಲ. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟರೆ ನನಗೆ ಬಿಡುಗಡೆ ಆಗ್ತದೆ ಎಂಬುವಂತ ಸ್ವಾಮಿ ಆಗ ದಿವ್ಯ ಮಹಿಳೆಯರಾಗ್ತಾರೆ. ಹಲ್ಲೆಲೂಯಾ. ಹಾಗೆ ಮಾಡುತ್ತೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಹೊತ್ತಿನಲ್ಲಿ ಕರ್ತನೆ ಪ್ರತಿಯೊಂದು ಹೆಣ್ಣು ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ತಲೆಬಾಗಿರುವಂತ ಸಣ್ಣ ಮಕ್ಕಳಿದ್ದಾರೆ, ನಮ್ಮ ಮನೆಗಳಲ್ಲಿರುವಂತಹ ಮಕ್ಕಳಿದ್ದಾರೆ ಸ್ವಾಮಿ. ಆ ಮಕ್ಕಳಿಗೆ ಅನಾರೋಗ್ಯಗಳು, ಕಷ್ಟ, ಹೃದಯದಲ್ಲಿ ಕಳವಳ, ದುಃಖಗಳಿವೆ ಸ್ವಾಮಿ. ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು. ಆ ಮಕ್ಕಳ ಹೃದಯದಲ್ಲಿಯೂ ಕೂಡ ಶಾಂತಿ ಮೂಡಿಸು, ಧೈರ್ಯ ಮೂಡಿಸು. ದಿನೇ ದಿನೇ ಮಕ್ಕಳು ಆಶೀರ್ವಾದದ ಮಳೆಯನ್ನು ಅನುಭವಿಸುತ್ತಾ ಒಳ್ಳೆಯ ಹೂಗಳ ಹಾಗೆ ಪ್ರಜ್ವಲಿಸುವ ಹಾಗೆ ಆ ಮಕ್ಕಳ ಜೀವನವನ್ನು ಅರಳಿಸು ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ಮುಂಜಾನೆ ಹೊತ್ತಿನಲ್ಲಿ ಮಹಿಳೆಯರು ಸೆರೆಮನೆಯಲ್ಲಿದ್ದಾರೆ.